ಎಂಥ ಕಾನ್ಫಿಡೆನ್ಸು, ಎಂಥ ಪರ್ಫಾರ್ಮೆನ್ಸ್. 5 ಬಾರಿಯ ಚಾಂಪಿಯನ್ ಪಟ್ಟಕ್ಕೇರಿದ್ದಂಥ ಮುಂಬೈ ಇಂಡಿಯನ್ಸ್ ತಂಡವನ್ನು ಸೋಲಿಸುವ ಮೂಲಕ ಪಂಜಾಬ್ ಕಿಂಗ್ಸ್ ತಂಡ ಕ್ವಾಲಿಫೈಯರ್ 1ಗೆ ಲಗ್ಗೇಟಿದೆ. ಬಹುಶಃ ನಿನ್ನೆ ಮ್ಯಾಚಲ್ಲಿ ಮುಂಬೈ ತಂಡ ಗೆದ್ದಿದ್ರೆ ಇಷ್ಟೊಂದು ಹೈಪ್ ಸಿಗ್ತಾ ಇರಲಿಲ್ವೋ ಏನೋ. ಆದರೆ ಪಂಜಾಬ್ನ ಈ ಜರ್ನಿ ಈಸಿ ಇರಲಿಲ್ಲ. ವರ್ಷಾನುಗಟ್ಟಲೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಎನ್ನುವಂತೆಯೇ ಇದ್ದ ಈ ಟೀಮ್ ಈ ವರ್ಷ ಟೇಬಲ್ ಟಾಪರ್ ಆಗುತ್ತೆ ಅಂದರೆ ಅವರ ಸ್ಟ್ರಗಲ್ಸ್ ಎಷ್ಟಿತ್ತು ಅನ್ನೋದು ಕೂಡ ಗೊತ್ತಾಗುತ್ತೆ. ಅಷ್ಟಕ್ಕೂ ಪಂಜಾಬ್ ಈ ಸೀಸನ್ನಲ್ಲಿ ಸಕ್ಸಸ್ ಕಾಣೋದ್ರ ಹಿಂದಿರುವಂಥ ಆ ಇಬ್ಬರು ಹೀರೋಗಳ ಬಗ್ಗೆ ಹೇಳ್ತೇನೆ, ಹಾಗೆ ಟೀಮ್ ಸ್ಟ್ರಗಲ್ಸ್ ಬಗ್ಗೆ ಕೂಡ ಹೇಳ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. 17 ಸೀಸನ್ ಭರ್ತಿ 17 ಸೀಸನ್ ಮುಗ್ದು ಇದೀಗ 18ನೇ ಸೀಸನ್ IPL ಆಲ್ಮೋಸ್ಟ್ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ. ಬಟ್ ಇಷ್ಟೂ ಸೀಸನ್ಗಳನ್ನು ಆಡಿದ್ರು ಕೂಡ ಪಂಜಾಬ್ ಆಗಲಿ, ಡೆಲ್ಲಿ ಆಗಲಿ ಅಥವಾ ಬೆಂಗಳೂರು ತಂಡವಾಗಲಿ ಒಂದೇ ಒಂದು ಟ್ರೋಫಿಯನ್ನು ಗೆದ್ದಿಲ್ಲ. ಆದರೆ ಈ ಸಲ ಆ ಚಾನ್ಸ್ RCB ಮತ್ತು ಪಂಜಾಬ್ಗೆ ಇದೆ. ಈ ಎರಡೂ ತಂಡಗಳು ಪ್ಲೇ ಆಫ್ಗೆ ಸೆಲೆಕ್ಟ್ ಆಗಿರೋದ್ರಿಂದ ಚಾಂಪಿಯನ್ ಪಟ್ಟಕ್ಕೇರೋಕೆ ಕೆಲ ಹೆಜ್ಜೆಗಳಷ್ಟೇ ಬಾಕಿ ಇದೆ. ಈ ಎರಡೂ ತಂಡಗಳ IPL ಜರ್ನಿ ನೋಡಿದಾಗ RCB ಕಪ್ ಗೆದ್ದಿಲ್ಲ ಅಂದ್ರೂ ಕೂಡ ಅವರ ಪರ್ಫಾರ್ಮೆನ್ಸ್ ಟಾಪಲ್ಲೇ ಇದೆ. ಫ್ಯಾನ್ ಬೇಸ್ ಅಂತೂ ಯಾವ ಇಂಟರ್ನ್ಯಾಷನಲ್ ಪಂದ್ಯಗಳಿಗೂ ಕೂಡ ಕಡಿಮೆ ಇಲ್ಲ. IPLನಲ್ಲಿ ತನ್ನದೇ ಆದ ಬ್ರ್ಯಾಂಡ್ ಅನ್ನು ಕೂಡ ಕ್ರಿಯೇಟ್ ಮಾಡ್ಕೊಂಡಿದೆ. 17 ಸೀಸನ್ಗಳಿಂದಲೂ ಕೂಡ ಟಫ್ ಫೈಟ್ ಕೊಡ್ತಾನೆ ಬಂದಿದೆ. ಆದರೆ ಪಂಜಾಬ್ನ ಪರಿಸ್ಥಿತಿ ಹಾಗಿರಲಿಲ್ಲ. ಲಾಸ್ಟ್ ಸೀಸನ್ವರೆಗೂ ಕೂಡ 10ರಲ್ಲಿ 11 ಅನ್ನೋ ಹಾಗಿದ್ದಂಥ ಟೀಮ್ ಇದು. ಪಂದ್ಯ ಅಂತ ಬಂದಾಗ ಬೋರಿಂಗ್, ವ್ಯೂವರ್ಶಿಪ್ ಕೂಡ ತುಂಬಾನೇ ಕಡಿಮೆ ಇರ್ತಿತ್ತು. ಬಟ್ ಈ ಸೀಸನ್ ಕಂಪ್ಲೀಟ್ ಸೀನೇ ಚೇಂಜ್ ಆಗಿದೆ. ಅದಕ್ಕೆ ಕಾರಣ ಈ ಟೀಮ್ನ ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ ಅಂಡ್ ಕೋಚ್ ರಿಕಿ ಪಾಂಟಿಂಗ್ ಕರಾಮತ್ತು. ಪಂಜಾಬ್ ತಂಡವನ್ನ ಉತ್ತುಂಗಕ್ಕೇರಿಸಿದ್ದೇ ಶ್ರೇಯಸ್ ಅಂಡ್ ರಿಕಿ ಪಾಂಟಿಂಗ್. ನಿಜ, ಪಂಜಾಬ್ ಇವತ್ತು ಟೇಬಲ್ ಟಾಪರ್ ಆಗಿದೆ ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ಶ್ರೇಯಸ್ ಅಯ್ಯರ್ ಮತ್ತು ಕೋಚ್ ರಿಕಿ ಪಾಂಟಿಂಗ್. 2025ರ IPLಗೂ ಮುನ್ನ ನಡೆದ ಮೆಗಾ ಹರಾಜಿನಲ್ಲಿ PBKS ಆಟಗಾರರನ್ನ ಪಿಕ್ ಮಾಡುವಂತ ಹೊಣೆಯನ್ನ ರಿಕಿ ಪಾಂಟಿಂಗ್ಗೆ ಬಿಡಲಾಗಿತ್ತು. ಸೊ ಇದಕ್ಕಾಗಿ ಕಂಪ್ಲೀಟ್ ವರ್ಕೌಟ್ ಮಾಡಿದಂತ ಪಾಂಟಿಂಗ್ ಶ್ರೇಯಸ್ ಅಯ್ಯರ್ ಅವರ ಮೇಲೆ ಫಸ್ಟ್ ಟಾರ್ಗೆಟ್ ಅನ್ನು ಇಟ್ಕೊಂಡಿದ್ರು. ಚಾಂಪಿಯನ್ ತಂಡದ ನಾಯಕನನ್ನೇ ಬಿಟ್ಟಿದ್ದ KKR ಅಲ್ಲಿ ಎಡವಟ್ಟು ಮಾಡಿಕೊಂಡಿದ್ರೆ ಅದೇ ನಾಯಕನೇ ಬೇಕು ಅಂತ ಬರೋಬ್ಬರಿ 26.75 ಕೋಟಿ ರೂಪಾಯಿ ನೀಡಿ ತಂಡಕ್ಕೆ ಸೇರಿಸಿಕೊಂಡಿದ್ರು. IPL ಇತಿಹಾಸದಲ್ಲೇ ಇದು ಹೈಯೆಸ್ಟ್ ಸೆಕೆಂಡ್ ದುಬಾರಿ ಆಟಗಾರ ಇವರು. ಸೊ ಆ ಟೈಮಲ್ಲಿ ಯಾಕೆ ಇಷ್ಟೊಂದು ಹಣವನ್ನ ಕೊಟ್ಟರು ಶ್ರೇಯಸ್ ಅಯ್ಯರ್ಗೆ ಅನ್ನುವಂತ ಕೆಲವರು ವಾದವನ್ನು ಕೂಡ ಮಾಡಿದ್ರು. ಆದ್ರೆ ಅದರ ಪರಿಣಾಮ ಈಗ ಗೊತ್ತಾಗ್ತಾ ಇದೆ. ಇಲ್ಲಿ ಪಾಂಟಿಂಗ್ ಮತ್ತು ಫ್ರಾಂಚೈಸಿಗೆ ಹಣಕ್ಕಿಂತ ಆಟಗಾರನೇ ಇಂಪಾರ್ಟೆಂಟ್ ಆಗಿದ್ರು. ಹಾಗೆ ಒಂದೊಂದು ಸ್ಲಾಟ್ಗೂ ಕೂಡ ತುಂಬಾನೇ ಯೋಜನೆಗಳನ್ನ ರೂಪಿಸ್ಕೊಂಡೇ ಆಟಗಾರರನ್ನ ಖರೀದಿ ಮಾಡಿದ್ರು. ಅಲ್ಲಿಗೆ ಅರ್ಧ ಕೆಲಸ ಕಂಪ್ಲೀಟ್ ಆಗಿತ್ತು. ಬಟ್ ಇನ್ನರ್ಧ ಕೆಲಸ ಮುಗಿಸಿದ್ದು ಶ್ರೇಯಸ್ ಅಯ್ಯರ್. ಕ್ಯಾಪ್ಟನ್ ಆಗಿ, ಒಬ್ಬ ಪ್ಲೇಯರ್ ಆಗಿ ಡೇ 1ನಿಂದಲೂ ಕೂಡ ಶ್ರೇಯಸ್ ಅಯ್ಯರ್ ಅದ್ಭುತವಾಗಿ ಪ್ರದರ್ಶನ ನೀಡ್ಕೊಂಡು ಬಂದಿದ್ದಾರೆ. ಪಂಜಾಬ್ ಕೈ ಹಿಡಿದ ಟಾಪ್ ಆರ್ಡರ್ ಬ್ಯಾಟರ್ಸ್ ಅಂಡ್ ಬೌಲರ್ಸ್. ಇಲ್ಲಿ ಒಂದು ತಂಡಕ್ಕೆ ಒಬ್ಬ ಕ್ಯಾಪ್ಟನ್ ಹಾಗೆ ಕೋಚ್ ಎಷ್ಟು ಇಂಪಾರ್ಟೆಂಟೋ ಟೀಮ್ ಬ್ಯಾಲೆನ್ಸ್ ಆಗಿರೋದು ಕೂಡ ಅಷ್ಟೇ ಮ್ಯಾಟರ್ ಆಗುತ್ತೆ. ಟಾಪ್ ಆರ್ಡರ್ ಬ್ಯಾಟರ್ಗಳಾದಂಥ ಪ್ರಿಯಾಂಶ್ ಆರ್ಯ, ಪ್ರಭ್ಸಿಮ್ರಾನ್ ಸಿಂಗ್, ಶ್ರೇಯಸ್ ಅಯ್ಯರ್, ನೇಹಲ್ ವಧೇರಾ ಹಾಗೆ ಶಶಾಂಕ್ ಸಿಂಗ್ ಅದ್ಭುತ ಬ್ಯಾಟಿಂಗ್ ಪ್ರದರ್ಶನ ಮಾಡ್ತಿದ್ದಾರೆ. ಈ ಸೀಸನ್ ಅಲ್ಲಿ ಇವರೆಲ್ಲ ತಲಾ 280ಕ್ಕೂ ಹೆಚ್ಚು ರನ್ಗಳನ್ನ ಗಳಿಸಿದ್ದಾರೆ. ಅದರಲ್ಲೂ ಆರ್ಯ, ಪ್ರಭ್ಸಿಮ್ರಾನ್ ಹಾಗೆ ಶ್ರೇಯಸ್ ಅಯ್ಯರ್ ಅಗ್ರ ಮೂವರು ಬ್ಯಾಟರ್ಗಳು. ಇವರು 420 ರನ್ಗಳ ಗಡಿ ದಾಟಿದ್ದಾರೆ. ಇನ್ನು ಜೋಸ್ ಇಂಗ್ಲಿಷ್ ಮತ್ತು ಮಾರ್ಕಸ್ ಸ್ಟೋಯ್ನಿಸ್ ತಲಾ 8 ಸಲ ಮಾತ್ರ ಬ್ಯಾಟಿಂಗ್ ಮಾಡಿದ್ದಾರೆ. ಹಾಗೆ ಅವರಿಬ್ಬರ ಅವರೇಜ್ ಕೂಡ 30+ ಇದೆ. ಇಂಗ್ಲಿಷ್ ಸ್ಟ್ರೈಕ್ ರೇಟ್ ಅಂತೂ 164+ ಇದ್ರೆ ಸ್ಟೋಯ್ನಿಸ್ ಬ್ಯಾಟಿಂಗ್ ಸ್ಟ್ರೈಕ್ ರೇಟ್ 193+ ಇದೆ. ಸೊ ಇದು ಕೂಡ ತಂಡಕ್ಕೆ ಪ್ಲಸ್ ಆಗಿದೆ. ಇನ್ನು ಇದಿಷ್ಟೇ ಅಲ್ಲದೆ ಪಂಜಾಬ್ನ 4 ಬೌಲರ್ಸ್ ಕೂಡ 2 ಅಂಕಿಯ ವಿಕೆಟ್ಗಳನ್ನ ಪಡೆದಿದ್ದಾರೆ. ಹರ್ಷದೀಪ್ ಸಿಂಗ್, ಮಾರ್ಕೋ ಜಾನ್ಸನ್, ಯುಜ್ವೇಂದ್ರ ಚಹಲ್ ಹಾಗೆ ಹರ್ಪ್ರೀತ್ ಬ್ರಾರ್ 10ಕ್ಕೂ ಹೆಚ್ಚು ವಿಕೆಟ್ಸ್ಗಳನ್ನ ಕಿತ್ತಿದ್ದಾರೆ. ಸೊ ಇಲ್ಲಿ ಬ್ಯಾಟಿಂಗ್ ಅಂಡ್ ಬೌಲಿಂಗ್ ಹಾಗೆ ಆಲ್ರೌಂಡರ್ ಸ್ಕ್ವಾಡ್ ಕೂಡ ಅದ್ಭುತ ಪ್ರದರ್ಶನ ನೀಡಿದ್ದೇ ಪಂಜಾಬ್ ತಂಡದ ಸಕ್ಸಸ್ಗೆ ಕಾರಣವಾಗ್ತಾ ಇದೆ. ಪಂಜಾಬ್ ಕಿಂಗ್ಸ್ ತಂಡ ಈ ಸಲ ತುಂಬಾನೇ ಸ್ಪೆಷಲ್ ಆಗಿ ಕಾಣ್ತಾ ಇರೋದಕ್ಕೆ ಕಾರಣನೇ ಇದು. ಮುಂಬೈ ತಂಡವನ್ನ ಸೋಲಿಸುವ ಮೂಲಕ ಅಂಕ ಪಟ್ಟಿಯಲ್ಲಿ ನಂಬರ್ 1 ಸ್ಥಾನದೊಂದಿಗೆ ಕ್ವಾಲಿಫೈಯರ್ 1ಗೆ ಲಗ್ಗೇಟಿದೆ. 11 ವರ್ಷಗಳ ಬಳಿಕ ಶ್ರೇಯಸ್ ಅಯ್ಯರ್ ನಾಯಕತ್ವದಲ್ಲಿ ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟ ಪಂಜಾಬ್ ಕಿಂಗ್ಸ್ ತಂಡ 14 ವರ್ಷಗಳ ಬಳಿಕ ಮೊದಲ ಬಾರಿಗೆ ನಂಬರ್ 1 ಸ್ಥಾನಕ್ಕೇರಿದೆ. ಬಟ್ ಕಳೆದ ಸೀಸನ್ಗಳಲ್ಲಿ ಸಿಚುವೇಶನ್ ಬೇರೆಯದ್ದೇ ರೀತಿ ಇತ್ತು. IPLನಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಅನ್ನುವಂತ ಮಾತಿದ್ರು ಕೂಡ ಪಂಜಾಬ್ ತಂಡ ಅಂತ ಬಂದಾಗ ಪ್ಲೇ ಆಫ್ಗೂ ಬರಲ್ಲ ಅನ್ನೋದಂತೂ ಬೇರೆ ತಂಡಗಳಿಗೆ ಗೊತ್ತಿರ್ತಾ ಇತ್ತು. ಯಾಕಂದ್ರೆ ಅವರ ಪ್ರದರ್ಶನ ಹಾಗೇ ಇರ್ತಾ ಇತ್ತು, ಸೀಮಿತವಾಗಿರ್ತಾ ಇತ್ತು. ಈ ಸಲ ಮಾತ್ರ ಟೋಟಲಿ ಡಿಫ್ರೆಂಟ್ ಆಗಿದ್ದಾರೆ. ಈ ಸೀಸನ್ ಅಲ್ಲಿ ಲೀಗ್ ಹಂತದಲ್ಲಿ ಒಟ್ಟು 14 ಪಂದ್ಯಗಳನ್ನ ಆಡಿರುವಂತಹ ಪಂಜಾಬ್ ತಂಡ
9ರಲ್ಲಿ ಗೆಲುವನ್ನ ಸಾಧಿಸಿದೆ. ಹಾಗೆ 4ರಲ್ಲಿ ಸೋಲನ್ನ ಕಂಡಿದೆ. 1 ಪಂದ್ಯ ರದ್ದಾಗಿದೆ. ಈ ಮೂಲಕ 19 ಅಂಕಗಳೊಂದಿಗೆ ಟೇಬಲ್ ಟಾಪರ್ ಆಗಿದ್ದಾರೆ. ತಂಡದ ಈ ಅದ್ಭುತ ಪ್ರದರ್ಶನಕ್ಕೆ ತಂಡದ ಮಾಲಕಿ ಆಗಿರುವಂತ ಪ್ರೀತಿ ಜಿಂಟಾ ಅವರ ಸಂಭ್ರಮಕ್ಕೆ ಪಾರವೇ ಇಲ್ಲ. ಯಾಕಂದ್ರೆ ಆರಂಭದಿಂದಲೂ ಕೂಡ ಪ್ರೀತಿ ಜಿಂಟಾ ಅಷ್ಟೇ ಕಾಮ್ ಅಂಡ್ ಕೂಲ್ ಆಗಿ ತಂಡವನ್ನ ಸಪೋರ್ಟ್ ಮಾಡ್ತಾನೆ ಇದ್ದಾರೆ. ಅವರೆಷ್ಟೇ ಕಳಪೆ ಪ್ರದರ್ಶನ ನೀಡಿದ್ರು ಕೂಡ ಅವರ ಬೆನ್ನಿಗೆ ನಿಲ್ಲೋದನ್ನ ಮಾತ್ರ ಈಕೆ ನಿಲ್ಲಿಸಿಯೇ ಇಲ್ಲ. ಸದ್ಯ ಕ್ವಾಲಿಫೈರ್ 1ಗೆ ಸೆಲೆಕ್ಟ್ ಆಗಿರುವಂತಹ ಪಂಜಾಬ್ ಜೊತೆ RCBಗೆ ಟಾಪ್ 2 ನಲ್ಲಿ ಸ್ಥಾನ ಪಡೆಯೋಕೆ ಅವಕಾಶ ಇದೆ. ಇಂದಿನ ಪಂದ್ಯದಲ್ಲಿ ಗೆದ್ರೆ ಎರಡೂ ತಂಡಗಳು ಕೂಡ ಕ್ವಾಲಿಫೈರ್ 1ಗೆ ಸೆಲೆಕ್ಟ್ ಆಗ್ತವೆ. ಚೊಚ್ಚಲ ಚಾಂಪಿಯನ್ ಪಟ್ಟಕ್ಕೆ ಇರುವಂತಹ ಕನಸಿನಲ್ಲಿರೋ ಈ ತಂಡಗಳ ವಿಕ್ಟರಿಗಾಗಿ ಕೋಟ್ಯಂತರ ಅಭಿಮಾನಿಗಳು ಕೂಡ ಕಾಯ್ತಾ ಇದ್ದಾರೆ. ನಮಸ್ಕಾರ.